ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಒಂದು 3/4 kg ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ. 2-3 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಕನ್ ಕಬಾಬ್ ಮಸಾಲ ಪೌಡರ್, ಒಂದು ಎಗ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ ಫ್ಲೋರ್ ಇದ್ದರೆ ಬೇಕಾದರೆ ಹಾಕ್ಕೊಳ್ಬೋದು. ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆದ ನಂತರ ಸ್ವಲ್ಪ ಹೊತ್ತು ಒಂದು ಅರ್ಧ-ಮುಕ್ಕಾಲು ಗಂಟೆ ಆಗುವಷ್ಟು ಫ್ರಿಜ್ನಲ್ಲಿ ಇಡಬೇಕು. ಆಗ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನಾನಿವಾಗ ರೆಡಿ ಮಾಡಿಟ್ಕೊಂಡು ಅರ್ಧ ಗಂಟೆ ಆಗುವಷ್ಟು ಫ್ರಿಜ್ನಲ್ಲಿ ಇಟ್ಕೊತೀನಿ. ನೋಡಿ ಫ್ರೆಂಡ್, ಇವಾಗ ತಗೊಂಡಿದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ಇವಾಗ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಅದಕ್ಕೆ ಚಿಕನ್ ಕಬಾಬ್ ಬಿಡ್ತಾ ಇದ್ದೀನಿ ಇವಾಗ. ಗ್ಯಾಸ್ ಫಾಸ್ಟಲ್ಲಿ ಇಟ್ಕೋಬೇಕು. ಸ್ಲೋಲಿ ಇಟ್ಕೊಂಡ್ರೆ ಕಬಾಬ್ ಎಲ್ಲ ಎಣ್ಣೆ ಕುಡಿಯುತ್ತೆ. ಎಲ್ಲ ಉಲ್ಟ ಹಾಕ್ಕೋಬೇಕು. ಒಂದು ಸೈಡ್ ಆದ ನಂತರ ಮತ್ತೊಂದು ಸೈಡು ಹಾಕ್ಕೋಬೇಕು. ಈಸಿಯಾಗಿ ಬೇಗನೆ ಮಾಡಿಕೊಳ್ಳುವ ಚಿಕನ್ ಕಬಾಬ್ ರೆಡಿಯಾಗಿದೆ. ಏನಾದರೂ ರಸಮ್, ತರಕಾರಿ ಸಾಂಬಾರಿದ್ದರೆ ಪಟ್ ಅಂತ ಚಿಕನ್ ಕಬಾಬ್ ಮಾಡ್ಕೋಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು.